ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಫ್ಲಿಪ್ಕಾರ್ಟ್ ಅಮೆಜಾನ್ಗಳಲ್ಲಿ ನೀವೇನಾದರೂ ಶಾಪಿಂಗ್ ಮಾಡಿದಾಗ, ಅದರಲ್ಲೂ ಲ್ಯಾಪ್ಟಾಪ್ಸ್, ಮೊಬೈಲ್ಸ್ ಈ ಥರದ್ದು ತೊಗೊಂಡಾಗ ಕೆಲವೊಂದು ಬ್ಯಾಂಕ್ಗಳ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ನ ಯೂಸ್ ಮಾಡಿದರೆ ನಿಮಗೆ 2-3 ಸಾವಿರ ಕ್ಯಾಶ್ ಬ್ಯಾಕ್ ಬರುತ್ತೆ ಅಲ್ವಾ? ಆದರೆ ಈ ಥರ ಕ್ಯಾಶ್ ಬ್ಯಾಕ್ ಕೊಡೋದ್ರಿಂದ ಆ ಬ್ಯಾಂಕ್ಗಳಿಗೆ ಏನು ಲಾಭ? ಇದನ್ನು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ನೀವೊಂದು ಅಬ್ಸರ್ವ್ ಮಾಡಿದ್ದೀರಾ? ಎಲ್ಲ ಬ್ಯಾಂಕ್ಗಳು ಈ ಆಫರ್ನ ಕೊಡಲ್ಲ. ಕೆಲವೊಂದು ಸೆಲೆಕ್ಟೆಡ್ ಬ್ಯಾಂಕ್ಗಳು ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗೆ ಮಾತ್ರನೇ ಈ ಆಫರ್ ಇರುತ್ತೆ. ಯಾಕಂದರೆ ಈ ಬ್ಯಾಂಕ್ಗಳು ಆ ಪರ್ಟಿಕ್ಯುಲರ್ ಕಾಮರ್ಸ್ ಕಂಪನಿಗಳ ಜೊತೆಗೆ ಟೈಅಪ್ ಆಗಿರ್ತವೆ. ಇಲ್ಲಿ ಕ್ಯಾಶ್ ಬ್ಯಾಕ್ನ ಕಂಪ್ಲೀಟಾಗಿ ಬ್ಯಾಂಕ್ ಅವರೇ ಕೊಡಲ್ಲ. ಕಾಮರ್ಸ್ ಕಂಪನಿ ಅಂದರೆ ಅಮೆಜಾನ್, ಫ್ಲಿಪ್ಕಾರ್ಟ್ ಇವರುಗಳು ಮತ್ತು ಬ್ಯಾಂಕ್ ಅವರು ಸೇರಿ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ನೀವೊಂದು 20,000ದ ಮೊಬೈಲ್ ತಗೊಂಡ್ರಿ ಅಂತ ತಿಳ್ಕೊಳ್ಳಿ. ಅದಕ್ಕೆ ಯಾವುದೋ ಒಂದು ಬ್ಯಾಂಕ್ ಕಾರ್ಡ್ನ ಯೂಸ್ ಮಾಡಿದರೆ 10% ಕ್ಯಾಶ್ ಬ್ಯಾಕ್ ಇದ್ದರೆ ಅದರಲ್ಲಿ 5% ಬ್ಯಾಂಕ್ ಅವರೇ ಕೊಟ್ಟರೆ ಮಿಕ್ಕಿರೋ 5% ಕಾಮರ್ಸ್ ಕಂಪನಿಯವರೇ ಕೊಡ್ತಾರೆ. ಬಟ್ ಅದನ್ನು ಬ್ಯಾಂಕ್ ಹೆಸರಲ್ಲಿ ಕೊಡ್ತಾರೆ. ಇವಾಗ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ಕೇಳಿ. ಅಮೆಜಾನ್, ಫ್ಲಿಪ್ಕಾರ್ಟಲ್ಲಿ ಯಾರು ಬೇಕಾದರೂ ಪ್ರಾಡಕ್ಟ್ನ ಸೇಲ್ ಮಾಡ್ಬೋದು. ನಿಮ್ಮ ಹತ್ರ ಏನಾದರೂ ಇದ್ದರೆ ನೀವು ಸಹ ಸೇಲ್ ಮಾಡ್ಬೋದು. ಬಟ್ ಅವರ ಪ್ರಾಡಕ್ಟ್ ಮೇಲೆ ಇಂತಿಷ್ಟು ಅಂತ ಕಮಿಷನ್ ಕೊಡಬೇಕು ಅಷ್ಟೇ. ಈ ಆ್ಯಪ್ಗಳು ಸೆಲ್ಲರ್ಸ್ ಮತ್ತು ಕಸ್ಟಮರ್ ಮಧ್ಯೆ ಮೀಡಿಯೇಟರ್ ಥರ ಕೆಲಸ ಮಾಡುತ್ತೆ. ಸೊ ಮೊಬೈಲ್ ಸೇಲ್ ಮಾಡೋರು 20,000 ಮೊಬೈಲ್ ಮೇಲೆ 10% ಅಂದ್ರೂ 2,000 ರೂಪಾಯಿನ ಕಮಿಷನ್ ಕೊಡಬೇಕಾಗುತ್ತೆ. ಸೊ 2,000 ರೂಪಾಯಿನಲ್ಲಿ ಫ್ಲಿಪ್ಕಾರ್ಟ್ ಮತ್ತು ಅಮೆಜಾನ್ಗಳು 1,000 ಕ್ಯಾಶ್ ಬ್ಯಾಕ್ ಥರ ಕೊಡ್ತಾರೆ. ಇದರಿಂದ ಕಸ್ಟಮರ್ಸ್ಗೆ ಪರ್ಚೇಸ್ ಮಾಡಬೇಕಾದ್ರೆ ಇದರಿಂದ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಮತ್ತು ಆಫರ್ ಕೊಡೋದ್ರಿಂದ ಇವರ ಸೇಲ್ಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಬರೋ ಕಮಿಷನಲ್ಲಿ ಅರ್ಧ ಹೋದ್ರೂ ಇನ್ನರ್ಧ ಲಾಭನೇ ಅಲ್ವಾ? ಇನ್ನು ಮಿಕ್ಕಿರುವ 5% ವಿಷಯಕ್ಕೆ ಬರೋದಾದರೆ ಅದನ್ನು ಬ್ಯಾಂಕ್ ಅವರೇ ಯಾಕೆ ಕೊಡ್ತಾರೆ ಗೊತ್ತಾ? ಯಾವುದೇ ಬಿಸ್ನೆಸ್ಗೆ ಕಸ್ಟಮರ್ಸ್ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಒಂದು ಪ್ರಾಡಕ್ಟ್ ಇದೆ ಅನ್ನೋದಕ್ಕಿಂತ ಅದು ಇದೆ ಅಂತ ಜನರಿಗೆ ಗೊತ್ತಾಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ಗೆ, ಒಂದೊಳ್ಳೆ ಸಿನಿಮಾ ಥಿಯೇಟರಲ್ಲಿ ಫ್ಲಾಪ್ ಆಗೋದನ್ನು ನೀವು ಕೇಳೇ ಇರ್ತೀರ. ಇಲ್ಲಿ ಏನು ಪ್ರಾಬ್ಲಮ್ ಆಗಿರುತ್ತೆ ಅಂದರೆ ಆ ಸಿನಿಮಾ ಥಿಯೇಟರ್ಗೆ ಬಂದಿದೆ ಅಂತ ತುಂಬ ಜನಕ್ಕೆ ಗೊತ್ತೇ ಇರಲ್ಲ. ಸೊ ಮಾರ್ಕೆಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲೂ ಹಾಗೇನೆ, ಬ್ಯಾಂಕ್ಗಳು ಜಾಸ್ತಿ ಕಸ್ಟಮರ್ಸ್ನ ತಲುಪುವುದಕ್ಕೆ ತಮ್ಮನ್ನು ತಾವೇ ಮಾರ್ಕೆಟಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗಂತ ಡೈಲಿ ಟಿವಿಯಲ್ಲಿ, ಪೇಪರಲ್ಲಿ ಯಾಡ್ ಕೊಡ್ತಾ ಹೋದರೆ ತುಂಬಾ ಖರ್ಚಾಗುತ್ತೆ. ಮತ್ತು ಅದರಿಂದ ಕಸ್ಟಮರ್ಸ್ ಬಂದೇ ಬರ್ತಾರೆ ಅಂತ ಯಾವುದೇ ಗ್ಯಾರಂಟಿ ಇರಲ್ಲ. ಸೊ ಹಾಗಾಗಿ ಬ್ಯಾಂಕ್ಗಳು ಇಂತಹ ಆಫರ್ಗಳನ್ನು ಕೊಡ್ತಾ ಇರ್ತಾರೆ. ಇದರಿಂದ ಬ್ಯಾಂಕ್ಗೆ ತುಂಬ ಜನ ಹೊಸ ಕಸ್ಟಮರ್ ಸಿಗ್ತಾರೆ. ಮತ್ತು ಈ ಬ್ಯಾಂಕ್ ಕಾರ್ಡ್ನಿಂದ ತಗೊಂಡ್ರೆ ಇಷ್ಟು ಆಫರ್ ಸಿಗುತ್ತೆ ಅಂತ ಜನ ಮಾತಾಡೋದ್ರಿಂದ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗಿ ಆ ಬ್ಯಾಂಕ್ ಕೂಡ ಪಾಪ್ಯುಲರ್ ಆಗುತ್ತೆ. ಇವಾಗ ನೀವೇ ಅಂದ್ಕೊಳ್ಳಿ, ಒಳ್ಳೆ ಆಫರ್ ಇದ್ದಾಗ ನಿಮ್ಮ ಹತ್ರ ಬ್ಯಾಂಕ್ ಕಾರ್ಡ್ ಇಲ್ಲದೇ ಇದ್ದರೆ ಏನು ಮಾಡ್ತೀರಾ? ಫ್ರೆಂಡ್ಸ್ ಹತ್ರ ಅಥವಾ ಫ್ಯಾಮಿಲಿ ಹತ್ರ ಕೇಳ್ತೀರಾ. ಒಂದು ವೇಳೆ ಅವ್ರ ಹತ್ರನೂ ಇಲ್ಲದೇ ಇದ್ದರೆ ನೀವು ಒಂದು ಹೊಸ ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡ್ತೀರಾ. ಒಂದು ವೇಳೆ ನಿಮ್ಮ ಫ್ರೆಂಡ್ಸ್ ಹತ್ರ ಅವರ ಬ್ಯಾಂಕ್ ಕಾರ್ಡ್ ಇದ್ರೂ ಎಲ್ಲ ಸಲ ಅವ್ರ ಹತ್ರ ಕೇಳೋದು ಸರಿ ಅನಿಸಲ್ಲ. ಸೊ ಆಗ್ಲೂ ಒಳ್ಳೆಯ ಆಫರ್ ಕೊಡೋ ಆ ಬ್ಯಾಂಕ್ನ ಬಿಡೋದು ಯಾಕೆ ಅಂತ ಹೋಗಿ ಒಂದು ಅಕೌಂಟ್ನ ಓಪನ್ ಮಾಡಿಬಿಡ್ತೀರ. ಬ್ಯಾಂಕ್ ಅವರಿಗೂ ಇದೇ ಬೇಕಾಗಿರೋದು. ಕ್ಯಾಶ್ ಬ್ಯಾಕಿಂದ ನಿಮಗೆ ಲಾಭ ಆಗೇ ಆಗಿರುತ್ತೆ. ಆದ್ರೂ ನಿಮಗೆ ಲಾಭ ಮಾಡೋದು ಬ್ಯಾಂಕ್ಗಳ ಪ್ರೈಮರಿ ಇಂಟೆನ್ಷನ್ ಅಲ್ಲ. ಅವರು ಮಾರ್ಕೆಟಿಂಗ್ ಮಾಡ್ಕೊಳ್ಳೋಕ್ಕೋಸ್ಕರನೇ ಅವರು ಕ್ಯಾಶ್ ಬ್ಯಾಕನ್ನು ಕೊಡೋದು. ಇದರಿಂದ ಇಮಿಡಿಯೇಟಾಗಿ ಬ್ಯಾಂಕ್ಗಳಿಗೆ ಜಾಸ್ತಿ ಲಾಭ. ಲಾಂಗ್ ಟರ್ಮಲ್ಲಿ ತುಂಬ ಲಾಭ ಆಗುತ್ತೆ. ಯಾವುದೇ ಒಂದು ಬ್ಯಾಂಕು ನಂಬರ್ 1 ಅಥವಾ ಟಾಪಲ್ಲಿ ಇದೆ ಅಂತ ಹೇಗೆ ಡಿಸೈಡ್ ಮಾಡ್ತಾರೆ? ಆ ಬ್ಯಾಂಕ್ಗೆ ಎಷ್ಟು ಜನ ಕಸ್ಟಮರ್ಸ್ ಇದ್ದಾರೆ, ಆ ಬ್ಯಾಂಕಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ಆಗುತ್ತೆ, ಆ ಬ್ಯಾಂಕು ಎಷ್ಟು ಲಾಭ ಮಾಡ್ತಿದೆ, ಈ ಥರ ತುಂಬ ವಿಷಯಗಳ ಮೇಲೆ ಡಿಸೈಡ್ ಮಾಡ್ತಾರೆ. ಸೊ ಇಲ್ಲಿ ಇವರು ಆಫರ್ ಕೊಡೋದ್ರಿಂದ ನೀವು 20,000 ಮೊಬೈಲ್ ತಗೋಬೇಕು ಅಂದ್ಕೊಂಡಿದ್ರೆ ಆ 20,000 ರೂಪಾಯಿ ಅವರ ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತೀರಾ. ಹೀಗೆ ನಿಮ್ಮ ಥರ ತುಂಬ ಜನ ಮಾಡ್ತಾರೆ. ಇದರಿಂದ ಆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ. ಆಬ್ವಿಯಸ್ಲಿ ಇದರಿಂದ ಹೊಸ ಕಸ್ಟಮರ್ ಸಿಗ್ತಾರೆ ಅಲ್ವಾ? ಮತ್ತು ಇದರಿಂದ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ಗೆ ಆ ಬ್ಯಾಂಕ್ ಮೇಲೆ ಒಳ್ಳೆಯ ಅಭಿಪ್ರಾಯ ಬರುತ್ತೆ. ಇದರಿಂದ ಕಸ್ಟಮರ್ಸ್ಗೆ ಆ ಬ್ಯಾಂಕಲ್ಲಿ ಅಕೌಂಟ್ ಮಾಡಿಸಿದ್ದಕ್ಕೂ ಸಾರ್ಥಕವಾಯಿತು ಅಂತ ಅನಿಸುತ್ತೆ. ಹಾಗೆ ಆ ಬ್ಯಾಂಕಲ್ಲಿ ನಿಮಗೆ ಹೌಸ್ ಲೋನ್, ಪರ್ಸ್ನಲ್ ಲೋನ್, ಇನ್ಶೂರೆನ್ಸ್ ಈ ಥರ ಬೇರೆ ಬೇರೆ ಬ್ಯಾಂಕಿಂಗ್ ಸರ್ವಿಸ್ಗಳನ್ನು ನೀವು ತಗೊಂಡಾಗ ಇದರಿಂದನೂ ಅವರು ಲಾಭ ಮಾಡ್ತಾರೆ. ಒಂದೊಂದು ಸಲ ಈ ಆಫರ್ಗಳು ಡೆಬಿಟ್ ಕಾರ್ಡ್ಗೆ ಇರಲ್ಲ, ಕ್ರೆಡಿಟ್ ಕಾರ್ಡ್ಗೆ ಇರುತ್ತೆ. ಇದರಿಂದ ಬ್ಯಾಂಕ್ಗಳಿಗೆ ಒಳ್ಳೆ ಲಾಭ ಆಗುತ್ತೆ.
ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಇದೇ ಥರದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ.